ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಬದುಕಿನ ಬುತ್ತಿ ಮಾಲಿಕೆ ಅಡಿಯಲ್ಲಿ ಕಾಯಕ ನಿಷ್ಠೆ ಎಂಬ ವಿಷಯದ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡೋಣ. ಕಾಯಕ ಅಂತಕ್ಕಂಥ ಪದವನ್ನು ಕೇಳಿದಾಕ್ಷಣ ವೃತ್ತಿ, ಕರ್ತವ್ಯ, ಕೆಲಸ, ಉದರ ಪೋಷಣೆ ಅಂತಕ್ಕಂಥ ಪದಗಳು ನಮ್ಮ ಮನಸ್ಸಿನಾಗ ಹಾಯ್ದು ಹೋಗ್ತವೆ. ಹಾಗಾದ್ರೆ ನಾವು ಮಾಡುವ ಕೆಲಸ ಇವತ್ತು ಹೆಚ್ಚಾಗಿ ನಿಮಿತ್ತಿಯ ತಳಹದಿಯಾಗ್ಯದ. ಅಂದ್ರೆ ಈ ಕೆಲಸ ಮಾಡುವುದು ನಮ್ಗೆ ಅನಿವಾರ್ಯ ಅಂತ ನಾವು ಮಾಡ್ತಾಯಿದ್ದೀವಿ. ಅಲ್ಲದೆ ಬಹಳಷ್ಟು ಜನ ಹೇಳೋದನ್ನು ನಾವು ಕೇಳ್ತೀವಿ, ಈ ಉದ್ಯೋಗವನ್ನು ನಾನು ಇಷ್ಟಪಟ್ಟು ಮಾಡೋದಕ್ಕಿಂತ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಅಂತ. ಹಾಗಾದರೆ ನಾವು ಮಾಡೋ ಕೆಲಸ ಎಲ್ಲ ಕಾಯಕನ ಅಂತ ನಮಗೆ ಪ್ರಶ್ನೆ ಬರ್ತದೆ. ಹಾಗಾದ್ರೆ ಅನುಭವಿಕರು ಹೇಳ್ತಾರೆ, ತನುವಿನ ರಕ್ಷಣೆಗೆ ಅನ್ನ ಬೇಕು, ಅನ್ನ ಸಂಪಾದನೆಗೆ ಅರ್ಥ ಬೇಕು, ಅರ್ಥ ಸಂಪಾದನೆಗೆ ಪ್ರಾಮಾಣಿಕ ಕಾಯಕ ಬೇಕು ಅಂತ. ಹಾಗಾದರೆ ಕಾಯಕವಿಲ್ಲದೆ ಬಾಳಿಲ್ಲ. ಬಾಳಿಗೆ ಪ್ರತಿ ವ್ಯಕ್ತಿ ಕಾಯಕ ರೂಢಿಸಿಕೊಳ್ಳುವುದು ಸಹ ಅನಿವಾರ್ಯ ಆಗ್ಯದ. ಹಾಗಾದ್ರೆ ಉಪಜೀವನಕ್ಕೆ ಕೈಗೊಳ್ಳುವಂಥ ಕಾಯಕದಲ್ಲಿ ನಾವು ಹಲವಾರು ವೃತ್ತಿಗಳನ್ನು ಕಾಣ್ತೀವಿ. ಆದರೆ ದುರಾದೃಷ್ಟ ಅನ್ನಬೇಕು, ಇಂದಿನ ಯಾಂತ್ರಿಕ ಯುಗದಲ್ಲಿ ಅನೇಕ ವೃತ್ತಿಗಳು ನಮ್ಮಿಂದ ಕಣ್ಮರೆ ಆಗ್ತಾಯಿವೆ. ಪುರೋಹಿತರು ಮಾಡ್ತಕ್ಕಂಥ ಕೆಲಸಗಳು ಅನೇಕ ಇದ್ದವು, ಆದರೆ ಅವ್ರ ಕೆಲಸಗಳನ್ನು ಇಂದು ಮೊಬೈಲ್ಗಳೇ ಮಾಡ್ತಾಯಿವೆ. ಗಾರೆ ಅಗೆತದಂಥ ಕೆಲಸಗಳನ್ನು ಭಯಂಕರ ಯಂತ್ರಗಳು ಮಾಡ್ತಾಯಿವೆ. ಅನೇಕ ಗುಡಿ ಕೈಗಾರಿಕೆಗಳ ಜಾಗದಲ್ಲಿ ಅನೇಕ ಫ್ಯಾಕ್ಟ್ರಿಗಳು ಬಂದು ಅವುಗಳನ್ನು ಗುಡಿ ಕೈಗಾರಿಕೆಗಳನ್ನು ಕಬಳಿಸಿಬಿಟ್ಟಿವೆ. ಆದರೆ ಅಳಿದುಳಿದ ವೃತ್ತಿಗಳನ್ನಾದರೂ ಉಳಿಸುವ ಪ್ರಯತ್ನ ಇಂದು ನಾವು ಮಾಡಬೇಕಾಗಿದೆ. ವೃತ್ತಿ ಯಾವುದೇ ಇರಲಿ, ಅದು ಅನ್ಯರಿಗೆ ಅಹಿತವಾಗಿರದೆ ಸತ್ಯ ಶುದ್ಧ ತತ್ವದ ತಳಹದಿ ಮೇಲೆ ಅದಕ್ಕೊಂದು ನೆಲಗಟ್ಟನ್ನು ಒದಗಿಸಿ, ಬಂದುದರಲ್ಲಿ ಕೆಲವೊಂದಿಷ್ಟು ಭಾಗವನ್ನು ದಾನ ಧರ್ಮಾದಿಗಳಿಗೆ ಮೀಸಲಿರಿಸಿ, ಉಳಿದ ಹಣದಲ್ಲಿ ಬಳಕೆ ಮಾಡಿ ಸಹಜ ರೀತಿಯಲ್ಲಿ ನಾವು ಅದನ್ನು ಬಳಸಿದ್ವಿ ಅಂತಂದ್ರೆ ಅದೇ ಕಾಯಕ ಅನ್ನಿಸ್ತದೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಆಡಂಬರದ ಜೀವನ, ಮೊಬೈಲ್ ಬಳಕೆ, ಆಚಾರವಿಲ್ಲದ ನಡತೆ, ಹಿರಿಯರ ಮಾತಿಗೆ ಮನ್ನಣೆ ಕೊಡೋದು, ಇವುಗಳನ್ನು ನೋಡಿದ್ರೆ ಬೇಡುವುದೇ ತಮ್ಮ ಶ್ರೇಷ್ಠತೆಯನ್ನು ಎಂದು, ದುಡಿಯುವುದೇ ಕನಿಷ್ಠತೆ ಎಂದು ತಿಳಿದು ದುಡಿಯುವವರ ದುಡಿಮೆಯ ಫಲವನ್ನು ಭೋಗಿಸುವ ಹಕ್ಕು ತಮ್ಮ ಧರ್ಮವೆಂದು ಮುಗ್ಧ ಜನರ ಶ್ರಮದಲ್ಲಿ ಸುಖಜೀವನ ನಡೆಸುವಂಥ ಜನರ ಸಂಖ್ಯೆ ಹೆಚ್ಚಾಗಿದೆ. ಕಾಯಕವಿಲ್ಲದ ವ್ಯಕ್ತಿ ಬಾಳು ವ್ಯರ್ಥ ಎಂಬ ಮಾತು ನಮ್ಮೆದುರಿನಿಂದ ಕಣ್ಮರೆ ಆಗ್ತಾಯಿದೆ. ಬಸವಣ್ಣವರು ಕಾಯಕದ ಬಗ್ಗೆ ಹೇಳುವತ್ನ್ಯಾಗ ಹೇಳಿದರು, ಕಾಯಕದಿಂದ ಕೈಲಾಸ ಅನ್ನಲಿಲ್ಲ, ಕಾಯಕವೇ ಕೈಲಾಸ ಎಂದರು ಸಾರಿ ಸಾರಿ ಹೇಳಿದರು. 12ನೇ ಶತಮಾನದಲ್ಲಿ ನಾವು ನೋಡಿದಾಗ ಒಂದೊಂದು ಕಾಯಕವನ್ನು ಮಾಡಿ ಅದರಿಂದ ಆರ್ಥಿಕ, ಸಾಮಾಜಿಕ, ಶಾರೀರಿಕ ಮತ್ತು ಮಾನಸಿಕ ಸುಖ ಎಂಬುದು ಅದ ಅಂತಕ್ಕಂಥ ವಿಷಯವನ್ನು ಅನೇಕ ಶರಣರು ನಮಗೆ ತೋರಿಸಿಕೊಟ್ರು. ಕಾಯಕವು ಸಮಾಜದ ಜೀವನಾಡಿ ಅಂದರೂ ಸುದಕ ತಪ್ಪಾಗಲಿಕ್ಕಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅನೇಕ ವೃತ್ತಿಗಳು ಜಾತಿ ಸೂಚಕವಾಗಿ ಉಳಿದಿಲ್ಲ. ಯಾಕಂದರೆ ಯಾವ ವೃತ್ತಿಯನ್ನಾದರೂ ಯಾರಾದರೂ ಮಾಡ್ಬೋದು. ಕಾರಣ, ಮಗುವಿಗೆ ಚಿಕ್ಕಂದಿನಿಂದಲೇ ಉತ್ತಮ ಸಂಸ್ಕಾರ ಮತ್ತು ನಾವು ಉತ್ತಮ ಮಾರ್ಗದರ್ಶನ ಕೊಟ್ವಿ ಅಂದರೆ ವೃತ್ತಿಗಳೇ ಕಾಯಕ ಆಗೋದರಲ್ಲಿ ಸಂದೇಹನೇ ಇಲ್ಲ. ಹಿರಿಯರ ಅನುಭವದ ಮಾತು, ಚೇತೋಹಾರಿ ಸಾಮಾಜಿಕ ಜೀವನ, ಸುಸ್ಥಿರ ಸಮಾಜದ ನಿರ್ಮಾಣದ ಹೊಣೆ, ಇವುಗಳು ಬರೀ ಮಾತಿನಿಂದ ದೊರೆಯುವುದಿಲ್ಲ, ಇವು ಕರ್ತವ್ಯನಿಷ್ಠ ಕಾಯಕದಲ್ಲಿವೆ ಅಂತ ಹೇಳ್ಬೋದು. ವ್ಯಕ್ತಿ ಸ್ವಾವಲಂಬಿಯಾಗಬೇಕಾದ್ರೆ ಕಾಯಕಕ್ಕೆ ನಾವು ಶರಣು ಹೋಗೋದೇ ಅನಿವಾರ್ಯ ಆಗ್ಯದ. ಅದೇ ರಾಜಮಾರ್ಗ. ವ್ಯಕ್ತಿಗೆ ವಿದ್ಯೆ, ಧನ, ಪುಣ್ಯ ಇವನ್ನು ಗಳಿಸಿಕೊಡುವುದು ಸತ್ಕಾಯಕ ಮಾತ್ರ. ಅದಕ್ಕೆ ಕಾಯಕನಿರತ ವ್ಯಕ್ತಿಯ ಜೀವನದಲ್ಲಿ ಸುಖ ಇದೆ ಎಂಬ ಮಾತು ಸೂರ್ಯಚಂದ್ರರಿರೋ ತನಕನೂ
ಸತ್ಯ. ಕಾರಣ ಯೋಗ್ಯ ಕಾಯಕದತ್ತ ನಾವು ನಮ್ಮ ಅಡಿಯನ್ನು ಇರಿಸೋಣ. ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು.